ನಮಸ್ಕಾರ ವೀಕ್ಷಕರೇ, ಇವತ್ತು ಶ್ರೀವಿದ್ಯಾ ಮೇರು ಇದರ ರಹಸ್ಯವನ್ನು ತಿಳಿಸಬೇಕು ಅಂತ ಪ್ರಯತ್ನ ಮಾಡ್ತೀನಿ. ಇದರ ಬಗ್ಗೆ ಮಾತಾಡಬೇಕು ಅಂದರೆ ಸಹಸ್ರ ವರ್ಷ ಕಳೆದರೂ ಕೂಡ ಸಾಕಾಗಲ್ಲ. ಯತ್ಕಿಂಚಿತ ನನಗೆ ತಿಳಿದಿರ್ತಕ್ಕಂಥದ್ದು, ಅದನ್ನು ಹೇಗೆ ಉಪಾಸನೆ ಮಾಡಬೇಕು, ಮಾನವ ದೇಹಕ್ಕೂ ಇದಕ್ಕೂ ಏನು ಸಂಬಂಧ, ಇದೆಲ್ಲ ತುಂಬ ವಿಷಯಗಳಿದೆ. ನನಗೆ ಎಷ್ಟಾಗುತ್ತೋ ಅಷ್ಟು ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಮನೆ ತನಕ ನೋಡಿ. ಆವಾಗ ನಿಮ್ಗೆ ಏನು ಅಂತಂದರೆ ಆ ಭಗವಂತನೆಡೆಗೆ ಹೇಗೆ ಹೋಗಬೇಕು, ಅದರ ದಾರಿ ಏನು ಅನ್ನೋದೆಲ್ಲ ಗೊತ್ತಾಗುತ್ತೆ. ಮನೆ ತನಕ ನೋಡಿ. ನಿಮ್ಗೆ ಇಷ್ಟ ಆದರೆ ಇದನ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಗೊತ್ತಾಯ್ತಾ? ಈ ಶ್ರೀವಿದ್ಯಾ ಮೇರು ಮತ್ತು ಶ್ರೀಚಕ್ರದ ಮಹಿಮೆ. ಶ್ರೀವಿದ್ಯದ ಬಗ್ಗೆ ಹೇಳಬೇಕು ಅಂದರೆ, ಶ್ರೀವಿದ್ಯಾ ಎಂಬುದು ಒಂದು ತಾಂತ್ರಿಕ ಮತ್ತು ವೇದಿಕ ಜ್ಞಾನ. ಇದನ್ನು ಒಳಗೊಂಡ ಶ್ರೇಷ್ಠ ಉಪಾಸನಾ ಮಾರ್ಗ ಆಗಿದೆ. ಇದು ಶಾಕ್ತ ಸಂಪ್ರದಾಯದ ಒಂದು ಮುಖ್ಯ ಶಾಖೆಯಾಗಿದ್ದು, ಪರಬ್ರಹ್ಮ ಸ್ವರೂಪಿಣಿಯಾಗಿ ಶ್ರೀ ಲಲಿತಾ ಮಹಾತ್ರಿಪುರ ಸುಂದರಿ ಉಪಾಸನೆಯನ್ನು ಮಾಡುತ್ತೆ. ಶ್ರೀವಿದ್ಯೆಯು ತ್ರಿಪುರಾತಂತ್ರ, ಲಲಿತಾ ಸಹಸ್ರನಾಮ, ಲಲಿತಾ ತ್ರಿಶತೆ ಮತ್ತು ಸಂಧ್ಯೋಪಾಸನೆಯಲ್ಲಿ ಮುಖ್ಯ ಪಾತ್ರ ವಹಿಸುತ್ತೆ. ಈ ಮೇರು ಮತ್ತು ಶ್ರೀಚಕ್ರದ ತಾತ್ಪರ್ಯ. ಶ್ರೀಚಕ್ರವು ವಿಶ್ವದ ರಹಸ್ಯ ಯಂತ್ರವೆಂದು ಪರಿಗಣಿಸುತ್ತೆ. ಇದನ್ನು 3 ರೀತಿಯಲ್ಲಿ ಉಪಾಸನೆ ಮಾಡಬಹುದು. ಚಿತ್ರ ರೂಪದಲ್ಲಿ, ತ್ರಿಮಿತಿಯ ಮೇರು ರೂಪದಲ್ಲಿ ಮತ್ತು ಭಾವನಾತ್ಮಕ ಧ್ಯಾನ ರೂಪದಲ್ಲಿ ಉಪಾಸನೆ ಮಾಡ್ಬೋದು. ಮೇರು ಅಂದರೆ 3 ಆಯಾಮಗಳಲ್ಲಿ ಮೂಡಿಬರುವ ಶ್ರೀಚಕ್ರದ ರೂಪವಾಗಿದೆ. ಇದು ಸರ್ವೈಶ್ವರ್ಯ, ಆರೋಗ್ಯ, ವೈಭವ ಮತ್ತು ಮೋಕ್ಷವನ್ನು ನೀಡತಕ್ಕಂಥ ಅತೀ ಶ್ರೇಷ್ಠವಾಗಿರ್ತಕ್ಕಂಥ ಯಂತ್ರವಾಗಿದೆ. ಉಪಾಸನೆಗಳಲ್ಲಿ ಇದು ಉಪಾಸನಾ ರಾಜ ಅಂತಲೇ ಹೇಳ್ಬೋದು. ಶ್ರೀಚಕ್ರದ ಕಣಗಳಲ್ಲಿ ದೇವತೆಗಳ ಸ್ಥಾಪನೆ. ಶ್ರೀಚಕ್ರದಲ್ಲಿ ಈ ದೇವತೆಗಳ ಸ್ಥಾಪನೆ ಯಾವುದು, ಹೇಗೆ ಅಂದರೆ, ಶ್ರೀಚಕ್ರವು 9 ಆವೃತ್ತಿಗಳಿಂದ ಕೂಡಿದೆ. ಪ್ರತಿಯೊಂದು ವಿಭಿನ್ನ ದೇವತೆಗಳನ್ನು ಆವಾಹನೆ ಮಾಡಲಾಗುತ್ತೆ. ಈ ಭೂಪರ ಅಥವಾ ಚತುಷ್ಟಭೂಪರ ಇದು ರಕ್ಷಣಾ ಶಕ್ತಿ, ಕ್ಷೇತ್ರಪಾಲರ ಸ್ಥಾನ. ತ್ರೈಲೋಕ್ಯ ಮೋಹನ ಚಕ್ರ ಅಂದರೆ ಅಷ್ಟಮಾತೃಕೆಯ ದೇವತೆಗಳು. ಸರ್ವಾಶಾ ಪರಿಪೂರ್ಣ ಚಕ್ರ ಅಂದರೆ ಇಚ್ಛಾಶಕ್ತಿಯ ದೇವತೆಗಳು. ಸರ್ವ ಸಂಕ್ಷೋಪಣ ಚಕ್ರ ಅಂದರೆ ಕ್ರಿಯಾಶಕ್ತಿಯ ದೇವತೆಗಳು. ಸರ್ವಸಿದ್ಧಪ್ರದ ಚಕ್ರ ಅಂದರೆ ಜ್ಞಾನಶಕ್ತಿಯ ದೇವತೆಗಳು. ಸರ್ವ ರಕ್ಷಾಕರ ಚಕ್ರ ಅಂದರೆ ಮಂತ್ರಶಕ್ತಿಯ ದೇವತೆಗಳು. ಮತ್ತು ಸರ್ವರೋಗಹರ ಚಕ್ರ ಅಂದರೆ ಆರೋಗ್ಯ ಸಮೃದ್ಧಿ ಕಾಪಾಡುವ ದೇವತೆಗಳು. 8ನೇದಾಗಿ ಸರ್ವಸಿದ್ಧಪ್ರದ ಚಕ್ರ ಅಂದರೆ ಜ್ಞಾನ ವೈಭವ ನೀಡತಕ್ಕಂಥ ದೇವತೆಗಳು. ಕೊನೆಯದಾಗಿ 9ನೇದಾಗಿ ಬಿಂದುಸ್ಥಾನ. ಇದು ಲಲಿತಾ ಮಹಾತ್ರಿಪುರ ಸುಂದರಿಯ ಮೂಲಸ್ಥಾನವಾಗಿರ್ತಕ್ಕಂಥ, ಮೋಕ್ಷ ಸ್ಥಾನವಾಗಿರ್ತಕ್ಕಂಥ ಚಕ್ರ ಇದು. ಈ ಮೇರು, ಶ್ರೀಚಕ್ರ ಮತ್ತು ಮಾನವನ ದೇಹದ ಸಂಬಂಧ. ಶ್ರೀಚಕ್ರವನ್ನು ಮಾನವ ದೇಹದ ಎಳೆನಾಡಿಗಳೊಂದಿಗೆ ಹೋಲಿಸಲಾಗುತ್ತೆ. ಮೇರು ಪರ್ವತ ಅಂದರೆ ತ್ರಿಮಿತಿಯ ಶ್ರೀಚಕ್ರ ದೇಹದ ಕುಂಡಲನಿಯ ಶಕ್ತಿಯೊಂದಿಗೆ ಸಂಬಂಧಿತವಾಗಿದೆ. ಆಧ್ಯಾತ್ಮಿಕವಾಗಿ ಶ್ರೀಚಕ್ರದ 9 ಪದರಗಳು
ನಮ್ಮ ಅಜ್ಞಾನದಿಂದ ಚೈತನ್ಯದ ಬುದ್ಧಿವಂತರಾಗುವ ಪಥವನ್ನು ಪ್ರತಿನಿಧಿಸುತ್ತೆ. ಮಾನವನ ದೇಹದಲ್ಲಿ ಶ್ರೀಚಕ್ರದ 9 ಸ್ತರಗಳು ನಮ್ಮ ಶರೀರದ 9 ಮುಖ್ಯ ಶಕ್ತಿ ಕೇಂದ್ರಗಳಂತೆ ಕಾರ್ಯನಿರ್ವಹಿಸುತ್ತೆ. ಶ್ರೀಚಕ್ರದ ಉಪಾಸನೆಯಿಂದ ಆಗ್ತಕ್ಕಂಥ ಪ್ರಯೋಜನ ಏನಪ್ಪ ಅಂತಂದರೆ ಆಧ್ಯಾತ್ಮಿಕ ಪ್ರಗತಿ ಮತ್ತು ಸಂಪತ್ತು, ಆರೋಗ್ಯ, ಮಾನಸಿಕ ಶಾಂತಿ. ಎರಡನೇದಾಗಿ ಏನಪ್ಪ ಅಂತಂದರೆ ಸಂಕಟ ನಿವಾರಣೆ, ಕುಂಡಲಿನಿ ಜಾಗೃತಿ ಆಗುತ್ತೆ. ಮೂರನೇದಾಗಿ ಏನಪ್ಪ ಅಂದರೆ ಜ್ಞಾನಪ್ರಾಪ್ತಿ ಮತ್ತು ಪರಮಾತ್ಮನ ಅನುರಾಗ ಉಂಟಾಗುತ್ತೆ. ಇದಾದ ನಂತರ ಈ ಭೂಪರ ರಕ್ಷಣಾ ಶಕ್ತಿ ಮತ್ತು ಕ್ಷೇತ್ರಪಾಲರ ಹೆಸರುಗಳು ಹೇಳಬೇಕು ಅಂತ, ಈ ಭೂಪರ ಅಥವಾ ಚತುಷ್ಟ ಭೂಪರ ಅಂತ ಏನು ಹೇಳುತ್ತೆ, ಇದು ಶ್ರೀಚಕ್ರದ ಅತ್ಯಂತ ಹೊರಗಿನ ಭಾಗವಾಗಿದ್ದು ಅದನ್ನು 3 ವೃತ್ತಿಗಳು ಮತ್ತು 4 ದ್ವಾರಗಳಿಂದ ಕೂಡಿದ ಚೌಕಾಕೃತಿಯ ಭಾಗವಾಗಿ ನಿರೂಪಣೆ ಮಾಡಲಾಗುತ್ತೆ. ಈ ಭೂಪುರವು ಶ್ರೀಚಕ್ರವನ್ನು ರಕ್ಷಿಸುವ ಶಕ್ತಿ ಕೇಂದ್ರವಾಗಿದ್ದು ಇದರಲ್ಲಿ ವಿವಿಧ ಕ್ಷೇತ್ರಪಾಲಕರು, ರಕ್ಷಣಾ ದೇವತೆಗಳು ನೆಲೆಸಿದ್ದಾರೆ. ಭೂಪುರದ ವಿಭಾಗಗಳು ಮತ್ತು ಕ್ಷೇತ್ರಪಾಲರ ಹೆಸರುಗಳು ಯಾವುದು ಅಂತಂದರೆ ಪೂರ್ವ ದಿಕ್ಕಿನಲ್ಲಿ ಇಂದ್ರ. ಈ ಇಂದ್ರ ಕೆಲಸ ಏನು ಅಂದರೆ ಇವನು ದೇವತೆಗಳ ರಾಜನಾಗಿದ್ದು ಈ ಭಾಗದಲ್ಲಿ ಅವನ ಆವಾಹನೆ ಮಾಡಲಾಗುತ್ತೆ. ಆತನ ಕೆಲಸ ಏನಂದರೆ ಮೋಕ್ಷ ಕೊಡ್ತಕ್ಕಂಥದ್ದು ಮತ್ತು ಸಂಪತ್ತು ಮತ್ತು ಯಶಸ್ಸಿನ ಸಂಕೇತ ಅಂತ. ಎರಡನೇದಾಗಿ ದಕ್ಷಿಣ ದಿಕ್ಕಿನಲ್ಲಿ ಯಮ ಅಧಿಪತಿ. ಯಮನು ಮರಣ ದೇವತೆಯಾಗಿದ್ದು ಧರ್ಮದ ಸಾಕ್ಷಾತ್ ರೂಪ. ಆತನು ಭಯವನ್ನು ದೂರ ಮಾಡುತ್ತಾನೆ ಮತ್ತು ಜೀವನದ ನೈತಿಕ ಹಾದಿಯಲ್ಲಿ ನಡಿಗೆ ಮಾಡುವಂತೆ ಮಾರ್ಗದರ್ಶನ ನೀಡುತ್ತಾನೆ. ಈ ಪಶ್ಚಿಮ ದಿಕ್ಕಕ್ಕೆ ಅಧಿಪತಿ ವರುಣ, ಜಲದೇವತೆಯಾಗಿ ಪರಿಗಣಿಸಲ್ಪಟ್ಟು ವರುಣನು ಭಯವಿಲ್ಲದೆ ಬದುಕನ್ನು ಒದಗಿಸ್ತಾನೆ. ಆತನ ಮನಸ್ಸಿನ ಸ್ಥೈರ್ಯ, ಶಾಂತಿ ಮತ್ತು ಆಧ್ಯಾತ್ಮಿಕ ಪ್ರಗತಿಗೆ ಸಹಾಯ ಮಾಡ್ತಾನೆ. ನಾಲ್ಕನೇದಾಗಿ ಯಾವುದು ಅಂತಂದರೆ ಉತ್ತರ ದಿಕ್ಕು, ಕುಬೇರಾಧಿಪತಿ. ಕುಬೇರನು ಸಂಪತ್ತಿನ ದೇವತೆ. ಈ ದಿಕ್ಕಿನಲ್ಲಿ ಅವನ ಆರಾಧನೆ ಶ್ರೇಷ್ಠವಾದ ಐಶ್ವರ್ಯ ಮತ್ತು ಧನವನ್ನು ಕೊಡ್ತಾನೆ. ಆತ ಆರ್ಥಿಕ ಸ್ಥಿರತೆ ಮತ್ತು ಧಾರ್ಮಿಕ ಸಂಪತ್ತನ್ನು ಒದಗಿಸ್ತಾನೆ. ಅದಾದಮೇಲೆ ಈಶಾನ್ಯ ಭಾಗದಲ್ಲಿ ಶಿವನೇ ಅಧಿಪತಿ, ಜ್ಞಾನ ಮತ್ತು ವಿವೇಕದ ಉದ್ಭಾವಕ. ಆತ ಆಧ್ಯಾತ್ಮಿಕ ಬೆಳವಣಿಗೆಯ ಸಹಾಯ ಮಾಡುವ ಶಕ್ತಿ. ಆಗ್ನೇಯ ಭಾಗದಲ್ಲಿ ಅಗ್ನಿದೇವನು ಶುದ್ಧೀಕರಣದ ಸಂಕೇತ. ಆತ ದೇಹದ ಮನಸ್ಸಿನ ಅಶುದ್ಧಿಗಳನ್ನು ಹೊತ್ತೊಯ್ಯುವ ಶಕ್ತಿ. ಆದ್ದರಿಂದ ನಮ್ಮ ಕೆಟ್ಟ ಯೋಚನೆಗಳನ್ನು ಹೋಗಿಸ್ಬೇಕು ಅಂತಂದರೆ ಅಗ್ನಿಯೇ ಅಧಿಪತಿಯ ಅವನನ್ನೇ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಪ್ರಾರ್ಥನೆ ಮಾಡ್ತಕ್ಕಂಥ ಜಾಗ ಅಂದರೆ ಆಗ್ನೇಯ. ಆದ್ದರಿಂದ ಆ ಶ್ರೀಚಕ್ರದ ಆಗ್ನೇಯ ಭಾಗದ ತಳಭಾಗದ ಆಗ್ನೇಯ ಭಾಗದಲ್ಲಿರ್ತಕ್ಕಂಥದ್ದು ಈ ಅಗ್ನಿಯನ್ನು ನಾವು ಪ್ರಾರ್ಥನೆ ಮಾಡಬೇಕು. ನೈಋತ್ಯ, ನಿವೃತ್ತಿ, ಸೌತ್ ವೆಸ್ಟ್. ಇದು ನಿವೃತ್ತಿ ಪಾಪ ನಿವಾರಕ ಶಕ್ತಿ ಅಂತ. ಆತ ದುಷ್ಟಶಕ್ತಿಗಳನ್ನು ನಾಶ ಮಾಡ್ತಾನೆ. ಅದಾದಮೇಲೆ 8ನೇದಾಗಿರ್ತಕ್ಕಂಥದ್ದು ವಾಯು. ವಾಯುದೇವನು ಚೈತನ್ಯ ಮತ್ತು ಚಲನೆಯ ಶಕ್ತಿ. ಆತ ದೇಹ ಮತ್ತು ಮನಸ್ಸಿನಲ್ಲಿ ಶಕ್ತಿ ಹರಡುವ ಶಕ್ತಿಯಾಗಿದ್ದಾನೆ. ಭೂಪರದ ರಕ್ಷಣಾ ಶಕ್ತಿಯ ಮಹತ್ವ ಏನು ಅಂತಂದರೆ ಭೂಪರದಲ್ಲಿ ಸ್ಥಾಪಿತ ದೇವತೆಗಳ ಆರಾಧನೆಯಿಂದ ಮನಸ್ಸಿನ ಶುದ್ಧೀಕರಣ, ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ರಕ್ಷಣಾ ಶಕ್ತಿ, ಐಶ್ವರ್ಯ, ಆರೋಗ್ಯ ಮತ್ತು ಧಾರ್ಮಿಕ ಪ್ರಗತಿ, ದುಷ್ಟಶಕ್ತಿಗಳ ನಿವಾರಣೆ ಅಂತ. ಈ ಭೂಪರದ ಆರಾಧನೆಯು ಶ್ರೀಚಕ್ರದ ಉಪಾಸನೆಯ ಪ್ರಮುಖ ಭಾಗವಾಗಿದ್ದು ಇದರಿಂದ ಭಕ್ತರು ಸಂಪೂರ್ಣ ಶಕ್ತಿಯ ಅನುಗ್ರಹನ ಪಡೀತಾರೆ. ತ್ರೈಲೋಕ್ಯ ಮೋಹನ ಚಕ್ರ ಅಥವಾ
ಅಷ್ಟಮಾತ್ರಕೆಯ ದೇವತೆಗಳು ಯಾರ್ಯಾರಪ್ಪ ಅಂತಂದರೆ, ತ್ರೈಲೋಕ್ಯ ಮೋಹನ ಚಕ್ರ ಶ್ರೀಚಕ್ರದ 2ನೇ ಆವರಣ. ಇದನ್ನು ಸರ್ವಾಶಾ ಪರಿಪೂರಕ ಚಕ್ರ ಅಂತಲೂ ಕರೀತಾರೆ. ಇದರಲ್ಲಿ ಅಷ್ಟಮಾತ್ರಕೆಯ ದೇವತೆಗಳು ನೆಲೆಸಿದ್ದು ಇವು ಭೌತಿಕ, ಮಾನಸಿಕ ಹಾಗೂ ಆಧ್ಯಾತ್ಮಿಕ ಅಭಿವೃದ್ಧಿಯ ಸಹಾಯ ಮಾಡುತ್ತೆ. ಅಷ್ಟಮಾತ್ರಕೆಯ ದೇವತೆಗಳು ಮತ್ತು ಅವುಗಳ ಪ್ರಭಾವ. ಬ್ರಾಹ್ಮಿ, ಒಂದನೇದಾಗಿ ಬ್ರಾಹ್ಮಿ. ಆ ಬ್ರಾಹ್ಮಿ ಸೃಷ್ಟಿ ಶಕ್ತಿ ಜ್ಞಾನ ಒದಗಿಸ್ತಕ್ಕಂಥವಳು. ಎರಡನೇದಾಗಿ ಮಾಹೇಶ್ವರಿ, ಮಹಾದೇವಿಯ ಶಕ್ತಿ, ಆತ್ಮಬಲವನ್ನು ಹೆಚ್ಚಿಸ್ತಕ್ಕಂಥವಳು. ಕೌಮಾರಿ, ಶೌರ್ಯ ಮತ್ತು ವಿಜಯವನ್ನು ಕೊಡ್ತಕ್ಕಂಥವಳು. ವೈಷ್ಣವಿ, ಪರಮಾಯು ಮತ್ತು ಶ್ರೀಮಂತಿಕೆಯನ್ನು ಕೊಡ್ತಕ್ಕಂಥವಳು. ವಾರಾಹಿ, ಭೂಮಾತೆಯ ಶಕ್ತಿ, ಭೌತಿಕ ಸಮೃದ್ಧಿಯನ್ನು ನೀಡತಕ್ಕಂಥವಳು. ಮಾಹೇಂದ್ರಿ ಅಥವಾ ಇಂದ್ರಾಣಿ, ಇಂದ್ರನ ಶಕ್ತಿ, ರಾಜಯೋಗದ ಅನುಗ್ರಹವನ್ನು ಒದಗಿಸ್ತಕ್ಕಂಥವಳು. ಅದಾದಮೇಲೆ ಚಾಮುಂಡಿ, ದುಷ್ಟ ಶಕ್ತಿಗಳನ್ನು ನಿಗ್ರಹಿಸ್ತಕ್ಕಂಥವಳು. ಮಹಾಲಕ್ಷ್ಮಿ 8ನೇವಳು. ಅದರಿಂದ 8ನೇ ದಳದಲ್ಲಿ ಸಕಲ ಐಶ್ವರ್ಯ, ಧನ, ಧರ್ಮ, ವೈಭವವನ್ನು ಕೊಡ್ತಕ್ಕಂಥ ದೇವಿಯನ್ನು ನಾವು ಆವಾಹನೆ ಮಾಡಿ ನಮಸ್ಕಾರವನ್ನು ಮಾಡಬೇಕಾಗತ್ತೆ. ಈ ಅಷ್ಟಮಾತ್ರಕ್ಕೆ ಆವಾಹನೆ ಕ್ರಮ ಹೇಗಪ್ಪ ಅಂತಂದರೆ, ಆವಾಹನೆಯ ಆರಂಭ ಮೂಲ ಸ್ಥಾನ, ಇಲ್ಲಿ ಸಹಸ್ರಾರ ಚಕ್ರದಿಂದ ಆರಂಭ ಮಾಡಿ ಕುಂಡಲಿನಿ ಶಕ್ತಿಯನ್ನು ಎಬ್ಬಿಸಿ ಹೃದಯದ ಚಕ್ರದ ಮೂಲಕ ಇವುಗಳ ಆವಾಹನೆ ಮಾಡಬೇಕು. ಆದರ್ಶ ಮೂರ್ತಿಗಳು ಯಾರಪ್ಪ ಅಂದರೆ, ದೇವತೆಗಳ ಪ್ರತಿಮೆ ಅಥವಾ ಯಂತ್ರಕ್ಕೆ ಆವಾಹನ ಮಾಡಬಹುದು, ಅಥವಾ ನಮ್ಮ ಶರೀರದಲ್ಲಿ ಇದನ್ನು ಆವಾಹನೆಯನ್ನು ಮಾಡಿ ಸ್ಥಿರವಾಗಿ ನೆಲೆಸ್ಬೋದು. ಇದಕ್ಕೆ ಗುರುವಿನ ಒಂದು ಸಹಾಯ ಬೇಕಾಗುತ್ತೆ. ಸರಿಯಾದ ಗುರುವಿನಲ್ಲಿ ನೀವು ಹೋಗಿ ಇದನ್ನು ಆವಾಹನೆಯನ್ನು ತಿಳಿದುಕೊಳ್ಬೋದು. ಆವಾಹನೆ ವಿಧಾನ ಹೇಗಪ್ಪ ಅಂದರೆ, ಪೂರ್ವ ದಿಕ್ಕಿನಲ್ಲಿ ಬ್ರಾಹ್ಮಿಯನ್ನು, ಪಶ್ಚಿಮ ದಿಕ್ಕದಲ್ಲಿ ವಾರಾಹಿಯನ್ನು, ಉತ್ತರ ದಿಕ್ಕದಲ್ಲಿ ವೈಷ್ಣವಿಯನ್ನು ಮತ್ತು ದಕ್ಷಿಣದಲ್ಲಿ ಕೌಮಾರಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು. ಮಧ್ಯದಲ್ಲಿ ಮಹಾಲಕ್ಷ್ಮಿಯನ್ನು ಸ್ಥಾಪಿಸಿ ಸಮಸ್ತ ದೇವತೆಗಳನ್ನು ಆವಾಹನೆ ಮಾಡಬೇಕು ಅಂತ ಇರ್ತಕ್ಕಂಥದ್ದು. ಶರೀರದಲ್ಲಿ ಆವಾಹನೆ ಸ್ಥಾನಗಳು ಯಾವ್ಯಾವುದಪ್ಪ ಅಂದರೆ, ಬ್ರಾಹ್ಮಿ ಸಹಸ್ರ ಚಕ್ರ ತಲೆಯ ಮೇಲ್ಭಾಗ, ಮಾಹೇಶ್ವರಿ ಆಜ್ಞಾಚಕ್ರ ಭೂಕುಟಿಯ ಮಧ್ಯಭಾಗ, ಕೌಮಾರಿ ವಿಸ್ತಾರ ಚಕ್ರ ಗಂಡಸ್ಥಳದ ಭಾಗ, ವೈಷ್ಣವಿ ಅನಾಹತ ಚಕ್ರ ಹೃದಯದ ಭಾಗ, ಮತ್ತು ವಾರಾಹಿ ನಾಭಿ ಮಣಿಪೂರ ಚಕ್ರ, ಮಹೇಂದ್ರಿನ ಸ್ವಾಧಿಷ್ಠಾನ ಚಕ್ರ ನಡುಭಾಗದ ಶಕ್ತಿ ಕೇಂದ್ರ, ಚಾಮುಂಡಿ ಮೂಲಾಧಾರ ಚಕ್ರ ಪಾದದ ಸಮೀಪ, ಮಹಾಲಕ್ಷ್ಮಿ ಹೃದಯ ಮತ್ತು ಸಹಸ್ರಾರ ಚಕ್ರದ ಮಧ್ಯಭಾಗ. ಹೀಗೆ ಆವಾಹನೆಯನ್ನು ಮಾಡಬೇಕು. ಮೇಲಿನ ಆವಾಹನೆಯಲ್ಲಿ ಮೇರುವಿನ ಮೇಲ್ಭಾಗದಲ್ಲಿ ಮಹಾಲಕ್ಷ್ಮಿಯ ಪ್ರತಿಷ್ಠಾಪನೆಯನ್ನು ಮಾಡಬೇಕಾಗುತ್ತೆ. ಅಷ್ಟಮಾತ್ರಕೆಯ ದೇವತೆಗಳನ್ನು 4 ದಿಕ್ಕುಗಳಲ್ಲಿ ಸ್ಥಾಪಿಸಿ ಪ್ರತಿ ದೇವತೆಯ ಆವಾಹನ ಮಂತ್ರವನ್ನು ಜಪ ಮಾಡಬೇಕು. ಆದ್ದರಿಂದ ಆವಾಹನೆಯ ಪ್ರಯೋಜನಗಳ ಏನಪ್ಪ ಅಂತಂದರೆ, ಜ್ಞಾನ, ಧೈರ್ಯ ಮತ್ತು ಶಕ್ತಿಯನ್ನು ಒಗ್ಗೂಡಿಸುತ್ತೆ. ಶತ್ರು ನಿಗ್ರಹ, ವೈಭವ ವೃದ್ಧಿ, ಸಂಪತ್ತಿನ ಶಕ್ತಿ ಮತ್ತು ಆರೋಗ್ಯ ಅನುಗ್ರಹ, ಕುಂಡಲಿನಿ ಶಕ್ತಿಯ ಸಕ್ರಿಯಗೊಳಿಸುವಿಕೆ ಇದರಿಂದ ಶುರುವಾಗುತ್ತೆ. ಆದ್ದರಿಂದ ಈ ಕುಂಡಲಿನಿ ಜಾಗರಣೆಯನ್ನು ನೀವು ಒಳ್ಳೆಯ ಗುರುಗಳಿಂದ ಪಡಿಬೇಕು. ಇಲ್ಲ ಅಂತಂದರೆ ಅದು ವ್ಯರ್ಥವಾಗುತ್ತೆ. ಶ್ರೀಚಕ್ರದ ಆವರಣಗಳು ಭೂಪರದಿಂದ ಬಿಂದುಸ್ಥಾನದವರೆಗೆ. ಶ್ರೀಚಕ್ರ 9 ಆವರಣಗಳಿಂದ ಕೂಡಿದ್ದು. ಪ್ರತಿಯೊಂದು ಆವರಣವು ವಿಭಿನ್ನ ದೇವತೆಗಳ ಮತ್ತು ಶಕ್ತಿಯ ಪ್ರತೀಕವಾಗಿದೆ. ಇದರ ಉಪಾಸನೆಯು ಸಕಲೈಶ್ವರ್ಯ, ಜ್ಞಾನ ಮತ್ತು ಮೋಕ್ಷವನ್ನು ನೀಡುತ್ತೆ. ಈ ಭೂಪರ ಚಕ್ರ ರಕ್ಷಣಾ ಶಕ್ತಿ. ಭೂಪರವು ಶ್ರೀಚಕ್ರದ ಹೊರಗಿನ ಗಡಿ. ಇದು ತ್ರೈವಿಧ ಬಂಧನ ದ್ವಾರದೊಂದಿಗೆ 3 ವೃತ್ತಗಳಿಂದ ಕೂಡಿದೆ. ಕ್ಷೇತ್ರಪಾಲ ದೇವತೆಗಳು ಇದು ಇವರು ಯಾರಪ್ಪ ಅಂದರೆ,
ಪೂರ್ವದಲ್ಲಿ ಇಂದ್ರ, ಸಂಪತ್ತುಗಳ ವಿಜಯ, ದಕ್ಷಿಣದಲ್ಲಿ ಯಮ, ಧರ್ಮನೇಮ, ಪಶ್ಚಿಮದಲ್ಲಿ ವರುಣ, ಮೃದುಭಾವ ಮತ್ತು ಐಶ್ವರ್ಯ ಸ್ವಭಾವ, ಉತ್ತರದಲ್ಲಿ ಕುಬೇರ, ಸಂಪತ್ತು, ಐಶ್ವರ್ಯ, ಇತರ ದಿಕ್ಕುಗಳಲ್ಲಿ ಈಶಾನ, ಅಗ್ನಿ, ನಿವೃತ್ತಿ, ವಾಯು. ಮನುಷ್ಯನ ದೇಹದಲ್ಲಿ ಭೂಪರ ಚರ್ಮ ಪ್ರತೀಕ ಇದು. ಉಪಾಸನೆಯ ಫಲಿತಾಂಶ ಏನಂದರೆ ಮಾನಸಿಕ ಸ್ಥೈರ್ಯ, ರಕ್ಷಣಾ ಶಕ್ತಿ, ದುಷ್ಟ ನಿಗ್ರಹ ಅಂತ. ಈ ತ್ರೈಲೋಕ್ಯ ಮೋಹನ ಚಕ್ರದಲ್ಲಿ ಇಚ್ಛಾಶಕ್ತಿ, ಈ ಚಕ್ರ 16 ದಳಗಳಿಂದ ಸುಂದರ ಲೋಟಸ್ ಆಕಾರದ, ಸುಂದರ ಕಮಲಗಳ ಆಕಾರದಲ್ಲಿ ಇರ್ತಕ್ಕಂಥದ್ದು. ಅಷ್ಟಮಾತ್ರಕೆಯ ದೇವತೆಗಳು ಯಾರಪ್ಪ ಅಂದರೆ ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಮಾಹೇಂದ್ರಿ, ಚಾಮುಂಡಿ, ಮಹಾಲಕ್ಷ್ಮಿ ಅಂತ ಹೇಳ್ಬಿಟ್ಟು ಮನುಷ್ಯನ ದೇಹದಲ್ಲಿ ಇಚ್ಛಾಶಕ್ತಿ ಅಂದರೆ ವಿಲ್ಪವ ಪ್ರತೀಕ ಇದು. ಉಪಾಸನೆಯ ಫಲಿತಾಂಶ ಏನಪ್ಪ ಅಂದರೆ ಭೋಗ, ಮೋಕ್ಷ, ಎಲ್ಲ ಆಸೆಗಳನ್ನು ಪೂರ್ಣಗೊಳಿಸೋ ಶಕ್ತಿ ಇದು. ಅದಾದಮೇಲೆ ಸರ್ವಾಶಾ ಪರಿಪೂರ್ಣ ಚಕ್ರ ಇದು ಹೇಗಪ್ಪ ಅಂತಂದರೆ ಆಕರ್ಷಣೆ ಶಕ್ತಿ. ಇದಕ್ಕೆ 8 ದಳಗಳಿಂದ ಪಡುವಣ ಭಾಗ ಇದು. ಅಷ್ಟಲಕ್ಷ್ಮಿ ದೇವತೆಗಳಿದು ಇದಕ್ಕೆ ಸರ್ವಾಶಾ ಪರಿಪೂರ್ಣ ಚಕ್ರಕ್ಕೆ. ಈ ಅಷ್ಟಲಕ್ಷ್ಮಿಗಳು ಯಾರ್ಯಾರಪ್ಪ ಅಂದರೆ ಆದಿಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಗಜಲಕ್ಷ್ಮಿ, ಸಂತಾನಲಕ್ಷ್ಮಿ, ವಿಜಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ಧನಲಕ್ಷ್ಮಿ. ಮನುಷ್ಯನ ದೇಹದಲ್ಲಿ ಎಲ್ಲಪ್ಪ ಆವಾಹನೆ ಮಾಡಬೇಕಂದ್ರೆ ರಕ್ತನಾಳಗಳ ಪ್ರತೀಕ ಇದು. ಉಪಾಸನೆಯ ಫಲಿತಾಂಶ ಏನು ಮಾಡಬೇಕಪ್ಪ ಏನಪ್ಪ ಅಂತಂದರೆ ಧನ, ವೈಭವ ಮತ್ತು ಯಶಸ್ಸು ಸಿಗುತ್ತೆ ಅಂತ. 4ನೇದಾಗಿ ಸರ್ವಸಂಕ್ಷೋಭಣ ಚಕ್ರ. ಇದು ಶಕ್ತಿ ಚಲನೆಗಳನ್ನ ಕೊಡ್ತಕ್ಕಂಥದ್ದು. ಇದಕ್ಕೆ ಈ ಸರ್ವಸಂಕ್ಷೋಭಣಾ ಚಕ್ರಕ್ಕೆ 14 ದಳಗಳುಳ್ಳ ಪಡುವಣ ಭಾಗ ಅಂತ. ಈ 14 ದೇವತೆಗಳು ಯಾರ್ಯಾರಪ್ಪ ಅಂತಂದರೆ ಕಾಮೇಶ್ವರಿ, ಭಗಮಾಲಿನಿ, ನಿತ್ಯಕ್ಲಿನ್ನ, ಬೇರೂಢ, ವಜ್ರೇಶ್ವರಿ, ದೂತಿ, ತ್ರಿಪುರ, ನಿತ್ಯ ಇತ್ಯಾದಿ ದೇವತೆಗಳನ್ನು ನಾವು ಆ 14 ದಳಗಳಲ್ಲಿ ಆವಾಹನೆ ಮಾಡಬೇಕಾಗತ್ತೆ. ಮನುಷ್ಯನ ದೇಹದಲ್ಲಿ ಎಲ್ಲಿ ಆವಾಹನೆ ಮಾಡ್ತಕ್ಕಂತಂದರೆ ನರಗಳು, ನರ್ವಸ್ ಸಿಸ್ಟಮ್, ಇದರಲ್ಲಿ ಆವಾಹನೆ ಮಾಡಬೇಕು. ಉಪಾಸನೆ ಫಲಿತಾಂಶ ಏನಪ್ಪ ಅಂದರೆ ಶಕ್ತಿಯ ಚಲನೆ, ಶತ್ರುಹರಣ, ಉತ್ಸಾಹ ಇತ್ಯಾದಿಗಳು. ಅದಾದಮೇಲೆ 5ನೇದಾಗಿ ಸರ್ವಸಿದ್ಧಿ ಪದಚಕ್ರ. ಇದು ಯಾವ ಶಕ್ತಿ ಅಂತಂದರೆ ಕ್ರಿಯಾಶಕ್ತಿ. 10 ತ್ರಿಕೋಣಗಳಿಂದ ಕೂಡಿದ ಶಕ್ತಿ ಕೇಂದ್ರ. ಇದು ದಶಮಹಾವಿದ್ಯೆಗಳ ಪ್ರತಿಷ್ಠಾನ. ಇದರ ದೇವತೆಗಳು ಯಾರಪ್ಪ ಅಂತಂದರೆ ಕಾಳಿ, ತಾರ, ಷೋಡಶಿ, ಭುವನೇಶ್ವರಿ, ಭೈರವಿ, ಚಿನ್ನಮಸ್ತ, ಆಮೇಲೆ ಧೂಮಾವತಿ, ಬಗಲಾಮುಖಿ, ಮಾತಂಗಿ, ಕಮಲ ಅಂತ ಹೇಳ್ಬಿಟ್ಟು 10 ದೇವತೆಗಳನ್ನು ಆವಾಹನೆ ಮಾಡಬೇಕಾಗತ್ತೆ ಆ 10 ದಳಗಳಲ್ಲಿ. ಮನುಷ್ಯನ ದೇಹದಲ್ಲಿ ಎಲ್ಲಿ ಆವಾಹನೆ ಮಾಡಬೇಕು ಅಂದರೆ ಪ್ರಾಣಶಕ್ತಿ ಪ್ರತೀಕ. ಆದ್ದರಿಂದ ಆ ಶ್ವಾಸಕೋಶಗಳಲ್ಲಿ ಇದನ್ನು ಆವಾಹನೆ ಮಾಡ್ತಕ್ಕಂಥದ್ದು. ಉಪಾಸನೆಯ ಫಲಿತಾಂಶ ಏನಪ್ಪ ಅಂದರೆ ಜ್ಞಾನ ಸಿಗುತ್ತೆ, ಅನುಗ್ರಹ ಸಿಗುತ್ತೆ, ಭಗವತಿಯ ಅನುಗ್ರಹ ಮತ್ತು ಸಾಧನಾ ಶಕ್ತಿ ದೊರೆಯುತ್ತೆ. ಈ 6ನೇದಾಗಿ ಏನಪ್ಪ ಅಂತಂದರೆ ಸರ್ವರಕ್ಷಾಕರ ಚಕ್ರ. ಇದರ ಕೆಲಸ ಏನಪ್ಪ ಅಂದರೆ ರಕ್ಷಣೆಯನ್ನು ಮಾಡ್ತಕ್ಕಂಥದ್ದು. ಇದು 8 ತ್ರಿಕೋಣಗಳಿಂದ ಕೂಡಿದೆ. ಇದಕ್ಕೆ ದೇವತೆಗಳು 8 ದೇವತೆಗಳು ಯಾರಪ್ಪ ಅಂತಂದರೆ ಅಷ್ಟಭೈರವ ದೇವತೆಗಳು ಅಂತ. ಯಾರದು ಅಂದರೆ ಅಶ್ವಾರೂಢ ಅಂತ, ಕಾಲಭೈರವ, ಮಹಾಕಾಲ, ವೃದ್ಧಭೈರವ, ಕಪಾಲಭೈರವ, ಶಂಭುಭೈರವ, ಯುಗಭೈರವ, ಸನ್ನಾಹ ಭೈರವ ಅಂತ ಹೇಳ್ಬಿಟ್ಟು 8 ದೇವತೆಗಳನ್ನು ಆ 8 ತ್ರಿಕೋಣಗಳಲ್ಲಿ ಆವಾಹನೆಯನ್ನು ಮಾಡಬೇಕಾಗತ್ತೆ. ಮನುಷ್ಯನ ದೇಹದಲ್ಲಿ ಎಲ್ಲಿ ಇದನ್ನು ಆವಾಹನೆ ಮಾಡಬೇಕಂದ್ರೆ ಹೃದಯ ಮತ್ತು ಮಾನಸಿಕ ಸ್ಥಿರತೆ ಪ್ರತೀಕ. ಆದ್ದರಿಂದ ಹೃದಯದಲ್ಲಿ ಇದನ್ನು ಆವಾಹನೆ ಮಾಡಬೇಕು. ಉಪಾಸನೆಯ ಫಲಿತಾಂಶ ಏನಪ್ಪ ಅಂದರೆ ಶತ್ರು ನಿಗ್ರಹ, ಸಂಹರಣ ಶಕ್ತಿ. ಇದು ಸಂಹಾರ ಶಕ್ತಿಯನ್ನು ಇದು ಕೊಡ್ತಕ್ಕಂಥದ್ದು. ಅದಾದಮೇಲೆ
ಈ ಏಳನೇದಾಗಿ ಸರ್ವರೋಗಹರ ಚಕ್ರ. ಇದರ ಕೆಲಸ ಏನಪ್ಪ ಅಂದರೆ ಆರೋಗ್ಯ ಶಕ್ತಿಯನ್ನು ಕೊಡ್ತಕ್ಕಂಥದ್ದು. ಇದಕ್ಕೆ 8 ತ್ರಿಕೋನಗಳುಳ್ಳ ಪ್ರಮುಖ ಸ್ಥಾನ, ಅಷ್ಟೈಶ್ವರ್ಯ ದೇವತೆಗಳು ಅಂತ. ಆದ್ದರಿಂದ ಇದಕ್ಕೆ ಈ ದೇವತೆಗಳು ಯಾರಪ್ಪ ಅಂದರೆ ಅಣಿಮ, ಲಘಿಮ, ಮಹಿಮ, ಈಶಿತ್ತ, ವಚಿತ್ತ, ಪ್ರಾಕಾಮ್ಯ, ಭುಕ್ತಿ, ಮುಕ್ತಿ ಅಂತ ಹೇಳ್ಬಿಟ್ಟು. ಆದ್ದರಿಂದ ಈ ದೇವತೆಗಳನ್ನು ಆವಾಹನೆ ಮಾಡಬೇಕು ಆ 8 ದಳಗಳಲ್ಲಿ. ಮತ್ತು ಮನುಷ್ಯನ ದೇಹದಲ್ಲಿ ಎಲ್ಲಪ್ಪ ಇದನ್ನು ಆವಾಹನೆ ಮಾಡಬೇಕು ಅಂದರೆ ಆರೋಗ್ಯದ ಕೇಂದ್ರ ಮೂಲಾಧಾರದಿಂದ ಅನಾಹತದ ಚಕ್ರದವರೆಗೆ ಇದನ್ನು ಆವಾಹನೆ ಮಾಡಬೇಕಾಗತ್ತೆ. ಉಪಾಸನೆಯ ಫಲಿತಾಂಶ ಏನಪ್ಪ ಅಂದರೆ ದೇಹ ಶುದ್ಧೀಕರಣ ಮತ್ತು ಆರೋಗ್ಯ ಸಮೃದ್ಧಿ ಅಂತ ಹೇಳಿಬಿಟ್ಟು. ಅದಾದ ಮೇಲೆ ಸರ್ವಸಿದ್ಧಪದ ಚಕ್ರ. ಈ ಸರ್ವಸಿದ್ಧಪದ ಚಕ್ರದ ಕೆಲಸ ಏನಂದರೆ ಜ್ಞಾನಶಕ್ತಿಯನ್ನು ಕೊಡ್ತಕ್ಕಂಥದ್ದು. ಇದು 4 ತ್ರಿಕೋನಗಳುಳ್ಳ ಅಂತಿಮ ಶಕ್ತಿ ಕೇಂದ್ರ. ಇದು ಚತುರ್ಮೂರ್ತಿಗಳ ದೇವತೆಗಳು. ಇದಕ್ಕೆ ಯಾರು? ಬ್ರಹ್ಮ, ವಿಷ್ಣು, ಮಹೇಶ್ವರ ಮತ್ತು ಸದಾಶಿವ ಅಂತ ಹೇಳಿಬಿಟ್ಟು 4 ದೇವತೆಗಳನ್ನು ಇದರಲ್ಲಿ ಆವಾಹನೆ ಮಾಡಬೇಕು. ಮನುಷ್ಯನ ದೇಹದಲ್ಲಿ ಆಜ್ಞಾಚಕ್ರ ಮತ್ತು ಸಹಸ್ರಾರ ಚಕ್ರದಲ್ಲಿ ಇದನ್ನು ಆವಾಹನೆ ಮಾಡಬೇಕು. ಉಪಾಸನೆ ಮಾಡೋದ್ರಿಂದ ಏನಪ್ಪ ಇದಕ್ಕೆ ಫಲ ಅಂತಂದರೆ ಜ್ಞಾನ ಮತ್ತು ಚೈತನ್ಯ, ಇದರ ಪರಮಾವಸ್ಥೆ. ಅದಾದಮೇಲೆ ಬಿಂದು, ಕೊನೆಯದಾಗಿ ಅಲ್ಟಿಮೇಟ್. ಇದು ಪರಬ್ರಹ್ಮ ತತ್ವ. ಇದು ಶ್ರೀ ಲಲಿತಾ ಮಹಾತ್ರಿಪುರ ಸುಂದರಿಯ ಪರಮಸ್ಥಾನವಾದ ಪ್ರತೀಕ. ಶ್ರೀಚಕ್ರದ ಕೇಂದ್ರ ಬಿಂದು ಇದು. ಮನುಷ್ಯನ ದೇಹದಲ್ಲಿ ಸಹಸ್ರಾರ ಚಕ್ರದಲ್ಲಿ ಇದನ್ನು ಉಪಾಸನೆ ಮಾಡಬೇಕು. ಉಪಾಸನೆಯಿಂದ ಫಲ ಏನಪ್ಪ ದೊರಕುತ್ತೆ ಅಂದರೆ ಪರಮಾನಂದ, ಮೋಕ್ಷ, ಬ್ರಹ್ಮಜ್ಞಾನ. ಆದ್ದರಿಂದ ಮೋಕ್ಷವನ್ನು ಕೊನೆಯದಾಗಿ ಇಟ್ಟಿರ್ತಕ್ಕಂಥದ್ದು ಅಲ್ಟಿಮೇಟ್ ಇದು. ಆದ್ದರಿಂದ ಈ ಮೋಕ್ಷವನ್ನು ಪಡೆಯೋದಕ್ಕೋಸ್ಕರ ಈ ಸಹಸ್ರಾರ ಚಕ್ರದಲ್ಲಿ ಶ್ರೀ ಲಲಿತಾ ಮಹಾತ್ರಿಪುರ ಸುಂದರಿಯನ್ನು ಆವಾಹನೆಯನ್ನು ಮಾಡಬೇಕಾಗುತ್ತೆ. ಶ್ರೀಚಕ್ರ ಮುಖ್ಯವಾಗಿ ಭೌತಿಕ ಮತ್ತು ಆಧ್ಯಾತ್ಮಿಕ ಶಕ್ತಿಗಳನ್ನು ಆಕರ್ಷಿಸುವ ಅತ್ಯಂತ ಶಕ್ತಿಶಾಲಿಯಾದ ಯಂತ್ರ ಆಗಿದೆ. ಈ ವಿಡಿಯೋದಲ್ಲಿ ಭೂಪದಿಂದ ಬಿಂದು ಸ್ಥಾನದವರೆಗೆ ಶ್ರೀಚಕ್ರದ ಪ್ರತಿ ಸ್ಥಾನದ ಮಹತ್ವದ ದೇವತೆಗಳು, ಆವಾಹನದ ವಿಧಾನ ಮತ್ತು ಮಾನವ ದೇಹದ ಸಂಬಂಧ ಹಾಗೂ ಉಪಾಸನೆಯ ಪ್ರಯೋಜನಗಳನ್ನು ನಾನು ನಿಮಗೆ ಸಂಪೂರ್ಣವಾಗಿ ಕೊಟ್ಟಿದ್ದೀನಿ. ಇನ್ನೂ ಎಷ್ಟು ಸಹಸ್ರ ವರ್ಷ ಹೇಳಿದ್ರು ಇದಕ್ಕೆ ಸಾಲದು. ಆದ್ದರಿಂದ ನೀವು ಈ ವಿಡಿಯೋದ ಪ್ರಯೋಜನವನ್ನು ಪಡೆದು ಒಳ್ಳೆ ಗುರುಗಳನ್ನು ಪಡೆದು ಅವರಿಂದ ಈ ವಿಜ್ಞಾನ ಕಲಿತು ಆವಾಹನೆಯನ್ನು ಮಾಡಿಕೊಳ್ಳಿ ಅಂತ ಹೇಳ್ತು ಪ್ರಾರ್ಥನಾ ಮಾಡ್ತಾ, ನಿಮಗೂ ಮೋಕ್ಷ ಸಿಗಲಿ, ಹೇಳಿದಂಥ ನಮಗೂ ಮೋಕ್ಷ ಸಿಗಲಿ ಅಂತ ಹೇಳ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದನ್ನು ಮುಗಿಸ್ತೀನಿ. ನಮಸ್ಕಾರ.